ರಾಜ್ಯದ ರಾಜಧಾನಿ ಬೆಂಗಳೂರು ವ್ಯಾಪ್ತಿಯಲ್ಲಿ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ, ಸಾವು ನೋವುಗಳಾಗಿದೆ. ಹಂಗಿದ್ದೂ ಕೂಡ ಬೆಸ್ಕಾಂ ಎಚ್ಚೆತ್ತುಕೊಳ್ಳಿಲ್ಲ ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಪ್ರೂವ್ ಆಗ್ತಾ ಇದೆ. ಬಡವರ ಜೊತೆಗೆ ಜನಸಾಮಾನ್ಯರ ಜೀವದ ಜೊತೆಗೆ ಬೆಸ್ಕಾಂ ಚೆಲ್ಲಾಟ ಆಡುವುದನ್ನು ಮುಂದುವರಿಸ್ತಾ ಇದೆ. ಯಾಕೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ನಡು ರಸ್ತೆಯಲ್ಲೇ ಬೃಹತ್ ಟ್ರಾನ್ಸ್ಫಾರಂ ಸುತ್ತಲೂ ವೈಟ್ ಟಾಪಿಂಗ್. ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದರೆ ಶ್ರೀರಾಮ್ಪುರದ 4th ಕ್ರಾಸ್ ಏನಿದೆ, ಈ ಕ್ರಾಸ್ನಲ್ಲಿ ಟ್ರಾನ್ಸ್ಫಾರಮನ್ನು ಸುಮಾರು ವರ್ಷಗಳ ಹಿಂದೆ ಇಲ್ಲೊಂದು ಟ್ರಾನ್ಸ್ಫಾರಮನ್ನು ಹಾಕಲಾಗಿತ್ತು. ಈಗ ಗಮನಿಸ್ತಾ ಇದ್ದೀರಿ, ರಸ್ತೆಯ ಮಧ್ಯದಲ್ಲಿ ಈ ಟ್ರಾನ್ಸ್ಫಾರಮ್ ಇದೆ. ಆ ಕಡೆಯೂ ಕೂಡ ಇದು ಏನು ಸಿಮೆಂಟ್ ರಸ್ತೆಯನ್ನು ಮಾಡಲಾಗಿದೆ, ಈ ಕಡೆಯೂ ಕೂಡ ವೈಟ್ ಟ್ಯಾಪಿಂಗನ್ನು ಮಾಡಲಾಗಿರುವಂಥದ್ದು. ಇಂಥ ರಸ್ತೆಯ ಮಧ್ಯಭಾಗದಲ್ಲಿ ಈ ರೀತಿಯಾಗಿ ಬೃಹತ್ ಟ್ರಾನ್ಸ್ಫಾರಮ್ ಇರುವಂಥ ಕಂಬಗಳಿದ್ದಾವೆ. ಇಲ್ಲಿ ಓಡಾಡುವಂಥ ಮಕ್ಕಳಾಗಿರ್ಬೋದು, ಯಾರಿಗೆ ಬೇಕಾದರೂ ಈ ಕೇಬಲ್ಗಳೇನಿದ್ದಾವೆ ಅವೆಲ್ಲವೂ ಕೂಡ ಸಿಗ್ತವೆ. ಮತ್ತು ಇಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಈ ಟ್ರಾನ್ಸ್ಫಾರಮ್ ಇರುವಂಥ ಕಾರಣಕ್ಕಾಗಿ ಸೌಂಡ್ ಬರುತ್ತೆ, ಒಂದು ರೀತಿ ಬೆಂಕಿ ರೀತಿಯಾಗಿ ಕಾಣಿಸ್ತಾ ಇರುತ್ತೆ. ಒಂದು ರೀತಿ ಆತಂಕದ ವಾತಾವರಣ ಸೃಷ್ಟಿಯಾಗಿರುತ್ತೆ. ಮಕ್ಕಳು ಮರಿಯು ಓಡಾಡುವಂಥ ಸಂದರ್ಭದಲ್ಲಿ ಏನಾದರೂ ಅನಾಹುತ ಆದರೆ ಅನ್ನುವಂಥ ಆತಂಕ ಇಲ್ಲಿನ ಸ್ಥಳೀಯರನ್ನು ಕಾಡ್ತಾ ಇರುವಂಥದ್ದು. ಇದು ನೋಡಿ, ಈ ರಸ್ತೆ ಅಂದರೆ ತುಂಬ ಕಿರಿದಾದಂಥ ರಸ್ತೆ. ಈ ರಸ್ತೆಯಲ್ಲಿ ಈ ರೀತಿಯಾಗಿ ಟ್ರಾನ್ಸ್ಫಾರಮನ್ನು ಹಾಕಲಾಗಿದೆ. ಹಲವು ಬಾರಿ ಮನವಿಗಳನ್ನು ಇಲ್ಲಿನ ಸ್ಥಳೀಯರು ಮಾಡಿಕೊಂಡ್ರೂ ಕೂಡ ಸಂಬಂಧಪಟ್ಟಂಥ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಏನಾದರೂ ಅನಾಹುತ ಆದರಷ್ಟೇ ಇವರು ಎಚ್ಚೆತ್ತುಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಈಗ ಸ್ಥಳೀಯರಿದ್ದಾರೆ, ಅವ್ರನ್ನ ನಾನು ಮಾತಾಡ್ತೀನಿ. ಸರ್, ಎಷ್ಟು ವರ್ಷಗಳ ಹಳೆಯದು, ಹೇಗಿದೆ ಪರಿಸ್ಥಿತಿ? ಓಡಾಡೋದಕ್ಕೆ ಭಯ ಆಗಲ್ವಾ ನಿಮಗೆ? ಸರ್, ಇಲ್ಲಿ ಭಯ ಆಗುತ್ತೆ. ಇದಾಗಲೇ ಒಂದು 20 ವರ್ಷ ಮೇಲೆ, 20 ವರ್ಷದಿಂದ ಇದೆ, ಭಯನೂ ಇದೆ. ನಾವು ಸ್ವಲ್ಪ ಇಲ್ಲಿ ಲೋಕಲ್ಲು ಇವ್ರಿಗೆಲ್ಲ ಹೇಳಿದ್ದೀವಿ, ಆದ್ರೂ ನಮ್ಗೆ ಓಡಾಡೋಕ್ಕೂ ಭಯನೇ ಇದೆ. ಆದಷ್ಟು ಇದನ್ನು ಸ್ವಲ್ಪ ಇದು ಮಾಡಿಕೊಟ್ರೆ ಒಳ್ಳೆಯದೇ ಸರ್. ಏನೇನು ಸಮಸ್ಯೆ ಆಗುತ್ತೆ ಸರ್ ಇದರಿಂದ? ಸರ್, ಇಲ್ಲಿ ಮಳೆ ಬಂದಾಗ ಜೋರಾಗಿ ಸೌಂಡ್ ಬಂದು ಬೆಂಕಿ ಬಂದು ಆಫ್ ಆಗುತ್ತೆ, ಜನ ಓಡಾಡ್ತಾ ಇರ್ತಾರೆ. ಮಕ್ಕಳು, ಇವಾಗ ನಾವೇನೋ ಓಡೋಗ್ತೀವಿ, ಮಕ್ಳಿಗೆ ಗೊತ್ತಾಗಲ್ಲ, ಆವಾಗ ಇದಾಗುತ್ತೆ. ಹಂಗಾಗಿ ಸಮಸ್ಯೆನೇ ಸರ್ ಇದು. ಇಷ್ಟು ದೊಡ್ಡದಿರಲ್ಲ, ಕೇಬಲ್ಗಳೆಲ್ಲ ಕೈಗೆ ಸಿಗುತ್ತೆ. ಹೌದು, ಚಿಕ್ಕ ಮಕ್ಕಳಿಗೆ ಕೈಗೆ ಸಿಗುತ್ತೆ. ಮೊನ್ನೆ ಇಲ್ಲಿ ಏನೋ ಮಳೆ ನೀರು ಬಿತ್ತು ಅಂತೇಳಿ ಜೋರಾಗಿ ಸೌಂಡ್, ಡಬಾರ್ ಅಂತ ಸೌಂಡ್ ಬಂತು. ಹಾಗಾಗಿ ಪ್ರಾಬ್ಲಮ್ ಇದೆ ಸರ್, ಇಲ್ಲಿ ಪ್ರಾಬ್ಲಮ್ ಇದೆ. ನೀವೀಗ ನೋಡ್ತಾ ಇರುವ ರಸ್ತೆಯ ಮಧ್ಯಭಾಗದಲ್ಲಿ ಬೃಹತ್ ಟ್ರಾನ್ಸ್ಫಾರಂ ಇರೋದು ನಗರದ ಶ್ರೀರಾಮ್ಪುರದ 4ನೇ ಕ್ರಾಸ್ ರಸ್ತೆಯ ಮಧ್ಯಭಾಗದಲ್ಲಿ. ಅದು ಅದರ ಸುತ್ತಲೂ ಸಿಮೆಂಟ್ ರಸ್ತೆ ಅಂದರೆ ವೈಟ್ ಟಾಪಿಂಗ್ ಮಾಡಲಾಗಿದೆ. ಹಲವು ತಿಂಗಳುಗಳಿಂದ ಇಲ್ಲಿನ ಜನ ಭಯದಲ್ಲಿಯೇ ಈ ರಸ್ತೆಯಲ್ಲಿ ಸಂಚರಿಸುವಂತಾಗಿದೆ. ಮಕ್ಕಳ ಕೈಗೆ ಎಟುಕುವ ಮಟ್ಟಿಗೆ ವಿದ್ಯುತ್ ತಂತಿಗಳು ನೇತಾಡ್ತಾ ಇವೆ. ಇದರಿಂದ ನಮಗೆ ಈ ರಸ್ತೆಯಲ್ಲಿ ಸಂಚರಿಸುವುದಕ್ಕೂ ಕೂಡ ಆಗ್ತಿಲ್ಲ ಅಂತಿದ್ದಾರೆ ಸ್ಥಳೀಯರು. ಟ್ರಾನ್ಸ್ಫಾರಮ್ ತುಂಬ ಪ್ರಾಬ್ಲಮ್ ಇದೆ ಪಬ್ಲಿಕ್ಕಿಗೆ. ಇನ್ನೊಂದು ಓಲ್ಡ್ ಏಜ್ ಪರ್ಸನ್ಸ್ ಎಲ್ಲ ಇದ್ದಾರೆ ಸುತ್ತಮುತ್ತ. ಯಾರನ್ನೋ ಒಬ್ಬರು ಹಾರ್ಟ್ ಅಟ್ಯಾಕ್ ಆಯಿತು, ಜವಾಬ್ದಾರಿ ಬೆಸ್ಕಾಮೋರಾಗಲ್ಲ. ಇನ್ನೊಂದೇನೆಂದರೆ ಇಲ್ಲಿ ಮೂಕ ಪ್ರಾಣಿಗಳನ್ನೆಲ್ಲ ಬಿಟ್ಟಿರ್ತಾರೆ, ಅವು ಇಲ್ಲಿ ಕಸ ಇಲ್ಲೇ ಬಿದ್ದಿರುತ್ತೆ ಈ ಮೂಲೆಯಲ್ಲೇ. ಆ ಕಸ ತಿನ್ನೋಕ್ಕೆ ಬಂದವು ಯಾವನ ಬಾಯಿಕ್ಕಿದ್ರೆ ಕೇಬಲ್ಗೆ, ಅವಾಗ ಮೂಕ ಪ್ರಾಣಿ ಸಾಯುತ್ತೆ. ಯಾರು ಸರ್ ಪರಿಹಾರ ಕೊಡ್ತಾರೆ ಇದಕ್ಕೆ? ಇನ್ನೊಂದೇನೆಂದರೆ ಮೇನು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿದೆ ಇದರಿಂದ. ಅದಕ್ಕೆ ಎಚ್ಚೆತ್ಕೊಂಡು ಬೆಸ್ಕಾಂ ಆಗಿರ್ಬೋದು, ಇನ್ನು ಅವ್ರ ಮೇಲಧಿಕಾರಿಗಳು ಯಾರೇ ಆಗಿರ್ಬೋದು, ಇದನ್ನು ಸ್ವಲ್ಪ ನೋಡಿಬಿಟ್ಟು ಶಿಫ್ಟ್ ಮಾಡೋದು ಒಳ್ಳೇದು. ಇದು ತುಂಬ ತೊಂದರೆ ಆಗ್ತಾಯಿದೆ ಜನಗಳಿಗೆ. ಇನ್ನು ಈ ತಂತಿಯಿಂದ ಏನಾದರೂ ಅನಾಹುತ ಆಗಲಿ ಅಂಥೇಳಿ ಕಾಯ್ತಾ ಇದ್ದಾರಾ ಅಧಿಕಾರಿಗಳು ಅಂಥೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಡೇಂಜರಸ್ ರಸ್ತೆಯಲ್ಲಿ ಯಾವುದಾದ್ರೂ ಹಸು, ನಾಯಿಗೆ ಈ ವೈರ್ ತಾಕಿದ್ರೆ ಯಾರು ಹೊಣೆ? ಇನ್ನೂ ಹಲವು ಬಾರಿ ಇದೇ ಜಾಗದಿಂದ ಢಮ್ ಎನ್ನುವಂತಹ ಶಬ್ದ ಕೂಡ ಕೇಳಿ ಬಂದಿದೆ. ಬೆಂಕಿ ಸಹ ಮೂಡುತ್ತೆ. ಇದರಿಂದ ಮಕ್ಕಳು ಈ ರಸ್ತೆಯಲ್ಲಿ ಓಡಾಡುವುದಕ್ಕೆ ಭಯಭೀತರಾಗಿದ್ದಾರೆ. ಈ ಟ್ರಾನ್ಸ್ಫಾರ್ಮರ್ ನೀವೇ ನೋಡ್ತಾ ಇದ್ದೀರಾ, ಇದು ಹುಚ್ಚಪ್ಪ ಟ್ರಾನ್ಸ್ಫಾರ್ಮರ್ ಅಂತ ಸರ್. ಪರ್ಟಿಕ್ಯುಲರ್ ಟ್ರಾನ್ಸ್ಫಾರ್ಮರು ಬಹಳ ಓಲ್ಡು. ಸುಮಾರು ಸತಿ ನಾವು ಬೆಸ್ಕಾಂ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸುಮಾರು ಸಲ ಲಾಸ್ಟ್ 8 to 10 years ಆಲ್ಮೋಸ್ಟ್ 10 ಸಲಿಗಿಂತ ಮೇಲೆ ವೈರ್ ಬ್ಲಾಸ್ಟ್ ಆಗಿದೆ, ಬೆಂಕಿ ಜೋರಾಗಿ ಬಂದಿದೆ. ಬೆಸ್ಕಾಂ ಅವ್ರು ಬಂದು ಟೈಮ್ಲಿ ರಿಪೇರ್ ಮಾಡಿದ್ದಾರೆ. ಬಟ್ ಬೆಸ್ಕಾಂ ಡಿಪಾರ್ಟ್ಮೆಂಟ್ ಕೋರಿಕೆ, ದಯವಿಟ್ಟು ಈ ಟ್ರಾನ್ಸ್ಫಾರ್ಮರ್ಗೆ ಹೊಸ ಥರ ಲೇಟೆಸ್ಟ್ ಟೆಕ್ನಾಲಜಿ ಎಲ್ಲ ಬಂದಿದೆ, ದಯವಿಟ್ಟು ಪಬ್ಲಿಕ್ಗೆ ತೊಂದರೆ ಆಗೋಬಾರ್ದು. ಆ ಥರ ನೋಡಿಬಿಟ್ಟು ನೀವು ಇದಕ್ಕೆ ರೀಪ್ಲೇಸ್ ಮಾಡಿ. ನಮಗೆ ಸಮಸ್ಯೆ ಆಗ್ತಾ ಇದೆ, ಅನಾಹುತವಾಗುವ ಸಾಧ್ಯತೆ ಹೆಚ್ಚಿದೆ ಅಂಥೇಳಿ ನಿವಾಸಿಗಳು ಹಲವು ಬಾರಿ ಸ್ಥಳೀಯ ಬೆಸ್ಕಾಂ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ಎಚ್ಚರಿಸಿದರೂ ಕೂಡ ಪ್ರಯೋಜನವಾಗಿಲ್ಲ ಅಂಥೇಳಿ ಬೆಸ್ಕಾಂ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಣ್ಣ ಪುಟ್ಟ ಮಳೆ ಬಂದರೂ ಕೂಡ ಇಲ್ಲಿ ಸೌಂಡ್ ಆಗುತ್ತೆ, ಮತ್ತು ಒಂದು ಬೆಂಕಿ ಥರ ಕಾಣುತ್ತೆ. ಮಕ್ಕಳು ಮರಿ ಓಡಾಡೋದಕ್ಕೂ ಕೂಡ ಭಯ ಆಗುತ್ತೆ. ಮತ್ತು ಕೈಗೆಟುಕುವಂಥ ರೀತಿಯಲ್ಲಿ ಕೇಬಲ್ಗಳಿದ್ದಾವೆ. ಹಲವು ಬಾರಿ ಮನವಿಯನ್ನು ಮಾಡಿದ್ದೀವಿ, ಆದರೂ ಕೂಡ ಸಂಬಂಧಪಟ್ಟಂಥವ್ರು ಎಚ್ಚೆತ್ತುಕೊಂಡಿಲ್ಲ. ಇನ್ನಾದರೂ ಇದನ್ನು ತೆರವು ಮಾಡುವಂಥ ಕೆಲಸ ಶೀಘ್ರದಲ್ಲಿ ಆಗಲಿ ಅನ್ನುವಂಥ ಒತ್ತಾಯವನ್ನು ಇವರು ಮಾಡ್ತಾ ಇರುವಂಥದ್ದು. ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು. ಯಾವುದೋ ಸಮಸ್ಯೆ ಆದಮೇಲೆ, ಏನೋ ಪ್ರಾಬ್ಲಮ್ ಆದಮೇಲೆ ಎಲ್ಲ ಎಚ್ಚೆತ್ತುಕೊಳ್ಳೋದು ಬೆಸ್ಕಾಂ ಅಧಿಕಾರಿಗಳು.
ಕೂಡಲೇ ಈ ಟ್ರಾನ್ಸ್ಫಾರಮ್ ಏನಿದೆ ರಸ್ತೆಯ ಮಧ್ಯದಲ್ಲಿ ಇದನ್ನು ತೆರವು ಮಾಡಿ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡಬೇಕು ಅನ್ನುವಂಥ ಒತ್ತಾಯ ಪಬ್ಲಿಕ್ಸ್ದು. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆಗೆ ಮಹದೇಶ್ ಆನೇಕಲ್, ಪಬ್ಲಿಕ್ ಟಿವಿ ಬೆಂಗಳೂರು.